ಕೋಮು, ಇವತ್ತು ನಾನು ಸ್ವಲ್ಪ ಹೊಸ್ಪೇಟೆಗೆ ಹೋಗಿ ಬರಬೇಕು. ಹೋಗಿ ಬರ್ತೀನಿ. ಮನೆಯಾಗ ಒಬ್ಬಳೇ ಇರ್ತಿ, ಹುಷಾರಾಗಿ ಚಿಲ್ಕಾಕೊಂಡು ಮಲ್ಕ, ಸರಿ ಏನಾ? ಯಾರನ್ನೂ ಬಿಡಕ್ಕೆ ಹೋಗ್ಬೇಡ ಒಳಕ. ಯಾರು ಬಂದು ಬಾಗಿಲು ತಟ್ಟಿದ್ರು ಬಾಗಿಲು ತೆಗಿಬೇಡ, ಯಾಕಂದ್ರೆ ನಾನು ಕೆಲ್ಸಕ್ಕೆ ಹೋಗಿ ಬಂದ್ಬಿಡ್ತೀನಿ. ಹಾಂ, ಏನೋ ಸ್ವಲ್ಪ ಕೆಲಸ ಐತಿ, ಹೋಗಿ ಬರ್ತೀನಿ. ನೀನು ಹುಷಾರು, ಸರಿ ಏನಾ? ಅಯ್ಯೋ ಸರಿ ತಗೊಳಪ್ಪ, ಮೊನ್ನೆಯಿಂದ ಇದನ್ನೇ ಹೇಳಕತ್ತೀಯ. ಯಾರು ಬಂದ್ರು ಬಾಗಿಲು ತೆಗಿಬೇಡ, ಯಾರು ಬಂದ್ರು ಬಾಗಿಲು ತೆಗಿಬೇಡ. ಇದು ಸೇರಿ 3ನೇ ದಿನ. 3 ದಿನದಿಂದ ಇದನ್ನೇ ಮಾತಾಡಕತ್ತೀಯ. ನನಗಂತೂ ಕೇಳಿ ಕೇಳಿ ತಲೆನೋವು ಬಂದ್ಬಿಟ್ಟೈತೆ. ನಾನು ಬಾಗಿಲು ತೆಗಿಯಲ್ಲ, ಹೋಗಿ ಬಾ. ಯಾರು ಬಂದರೂ ಬಾಗಿಲು ತೆಗಿಯೋಕ್ಕಿಲ್ಲ ಕಣ. ನಾನೇನು ಕಗ್ಲಲ್ಲ, ನಾನೇನು ಪೆದ್ದಿಯಲ್ಲ. ಹೋಗಿ ಬರೋದಪ್ಪ, ನೀನು ಹೊಸ್ಪೇಟೆಗೆ ತಾನೆ? ಅದು ಹಂಗಲ್ಲ ಕಣೆ ಕೋಮು, ಈ ಊರಾಗ ಮಂದಿ ಬೇಯಿಸಿಲ್ಲ, ನಮ್ಮ ಸಾವುಕಾರನೇ ಬೇಯಿಸಿಲ್ಲ, ಅರ್ಥ ಮಾಡ್ಕ. ಬಾಗಿಲು ತೆಗಿಯೋಕ್ಕೆ ಹೋಗ್ಬೇಡ. ಯಪ್ಪ, ನೀನು ಯಾರ ಬಗ್ಗೆನಾರು ಮಾತಾಡು, ನಾನು ಸಹಿಸ್ಕೊಂತೀನಿ. ಅದನ್ನು ಬಿಟ್ಟು ಆ ಸಾವುಕಾರನ ಬಗ್ಗೆ ನನ್ನ ಮುಂದೆ ಮಾತಾಡೋಕೆ ಬರಬೇಡಪ್ಪ, ನಿನ್ನ ದಮ್ಮಯ್ಯ ಅಂತೀನಿ. ಅಯ್ಯೋ ಅಂತ ಅಲ್ಕಟ್ಟು ನನ್ನ ಮಗನ್ನ ನಾನು ಎಲ್ಲೂ ಕಾರಣಪ್ಪ. ಆ ಅಕ್ಕ ಜಯಮ್ಮನೇ ಆ ಥರ ಮಾಡಿದ್ಲು ಅಂತ ನೀನು ಹೇಳ್ತಿದ್ದೆ. ಹಾಂ, ಆ ತಂಗಿ ಅನ್ನೋರನ್ನೇ ಆ ಥರ ಇದು ಮಾಡ್ತಾರೆ ಅಂತೇಳಿ ಅಂತೀವ್ ನನಗೆ ಯಾಕಪ್ಪ? ಮುದಿ ನನ್ನ ಮಗ ಅವನು. ಅಯ್ಯಯ್ಯಯ್ಯಯ್ಯೋ. ಸರಿ ಕಣೆ ಕೋಮು, ನಿಂಗೂ ವಯ್ಯನ್ ಕಂಡ್ರೆ ಆಗಲ್ಲ ಅನ್ನೋದು ಗೊತ್ತೈತಿ. ನಾನು ಹೊಸ್ಪೇಟೆಗೆ ಹೋಗಿ ಬಂದ್ಬಿಡ್ತೀನಿ, ಸರಿ ಏನಾ? ನನ್ನ ಮಗಳನ್ನ ಹುಷಾರಾಗಿ ನೋಡ್ಕ. ಸರಿ, ನೀನು ಹೋಗಿ ಬರೋದಪ್ಪ. ನಿನ್ನ ಮಗಳನ್ನ ನಾನು ಚೆನ್ನಾಗಿ ನೋಡ್ಕೊಂತೀನಿ, ಏನು ಯೋಚನೆ ಮಾಡಬೇಡ. ನನ್ನ ಮುದ್ದೆ ಹೆಂಡ್ತಿ, ಹೋಗಿ ಬರ್ತೀನಿ ಇರು. ಅಯ್ಯಯ್ಯೋ, ನಾಚ್ಕೊತಿರೋದು ನೋಡಪ್ಪ, ಏನು ಚೆನ್ನಾಗಿ ನಾಚ್ಕೊತಾಳೆ ನನ್ನ ಕೋಮು. ಹೋಗಿ ಅಪ್ಪ, ನೀವೇನು ಈ ಥರ ರೇಗಿಸ್ಕೊಂಡು ನಿಂತೀರ? ಹೋಗಿ ಬರೋಗಿ, ಟೈಮ್ ಆಗಲ್ಲೇನ? ಇಲ್ಲೇ ಮಾತಾಡ್ಕೊತ ನಿಂತಿರ್ತೀರಾ? ಹೋಗಿ ಬೇಗ ಬರೋಗಿ. ಅಯ್ಯಯ್ಯೋ, ನನ್ನ ಕೋಮು ಹೆಂಗೆ ನಾಚ್ಕೊತೈತಿ. ಕೋಮು ಕೋಮು ಡಾರ್ಲಿಂಗ್, ಈ ಥರ ನಾಚ್ಕೊಂಡ್ಬಿಡಕತ್ತೈತೆ. ಅಯ್ಯಯ್ಯೋ, ನಮ್ಮ ಹುಡುಗಿಗೆ ನಾಚಿಕೆ ಆಗ್ಬಿಡ್ತಪ್ಪ. ಸರಿ ತಗ, ನಾನು ಹೋಗಿ ಬರ್ತೀನಿ. ಕತ್ತೆತ್ತು, ಯಾರು ನೋಡಿದವ್ರು ಇದೇನು ಈ ಥರ ಬೀದಿಲಿ ಲವ್ ಮಾಡ್ಕೊಂಡು ನಿಂತವ ಅಂತ ಹೇಳ್ತಾರ. ಎತ್ತು ಮೇಕ ಕತ್ತು, ರೋಡಾಗ ಪ್ರೀತಿ ಮಾಡ್ಕೊಂಡು ನಿಂತವ, ಇವಕ್ಕೇನು ಮನೆ ಒಳಗೆ ಜಾಗಿಲ್ವಾ ಅಂತ ಬೈತಾರ. ಕತ್ತೆತ್ತು ಮೇಕ. ಅಯ್ಯೋ, ನೀನು ಮೊದಲು ಹೋಗಿದ್ದು ಬರೋಗಪ್ಪ, ನಾನು ಎತ್ತುತ್ತೀನಿ ಕತ್ತು. ನೀನು ಯಾಕೊಳ್ಳೆ ಹಿಂಗೆ ಆಡ್ತಿ? ಸರಿ ಕೋಮು, ಮನೆ ಹತ್ರ ಹುಷಾರು, ಚಿಲ್ಕಾಕೊಂಡು ಮಲ್ಕ. ನಾನು ಹೋಗಿ ಬರ್ತೀನಿ. ಸರಿ ಕಣಪ್ಪ, ಆಯಿತು. ಹಬ್ಬ, ಚಿಂದಂತ ಹೆಂಡ್ತಿನೇ ಸಿಕ್ಕವಳೆ. ಯಾವ ಗಂಡಸ್ರು ನೋಡಲ್ಲ, ನನ್ನ ಹೆಂಡ್ತಿ ಅಪ್ರಂಜಿ. ದರಿದ್ರದವನು, ನೋಡೋಕೆ ನಾಚ್ಕೋಂಗ ಅವನೇ. ಅಯ್ಯೋ, ನೋಡೋಕೊಳಗೆ ತಿಕ್ಕಳು ನನ್ನ ಮಗ ಇದ್ದಂಗೆ ಅವನು. ಇವನನ್ನು ನೋಡಿ ನಾನು ನಾಚ್ಕೊತೀನಂತ. ನಮ್ಮ ಹುಡುಗನ ಫೋನ್ ಹಚ್ಚಿದ್ದೀನಿ, ಬರ್ತೀನಿ ಅಂತಂದ. ನಿಮ್ಮೂರಾಗೆ ಸರಿ ಕಣೆ, ನಾನು ಬಂದು ನಿನ್ನ ಮೀಟ್ ಮಾಡೋಕ್ಕ ಅಂದ. ಇನ್ನೂ ಬಂದಿಲ್ಲಲ್ಲ, ಎಲ್ಲೋದ ಇವನು? ಒಂದೊಳ್ಳೆ ಗೋಳಪ್ಪ. ಕೋಮು ಡಾರ್ಲಿಂಗ್, ನಾನು ಬಂದ್ಬಿಟ್ಟೆ. ನಾನು ನಿನ್ನ ಜೊತೆ ಮಾತಾಡೋದಿಲ್ಲ, ಹೋಗಪ್ಪ ನೀನೇನೊಳ್ಳೆ. ಅಯ್ಯೋ, ಎಷ್ಟೊತ್ತು ಮಾಡಿಯ? ಯಾರು ಹೆಂಗಸರು ಗಂಡಸರು ನೋಡಿದ್ರೆ ಏನು ಕತೆ ನಮ್ಮದು? ಈಗ ತಾನೇ ಅವನನ್ನು ಕಳ್ಸೀನಿ, ನಿನ್ನ ಬಾ ಅಂತೇಳಿ ಎಷ್ಟೊತ್ತಾಗಿತ್ತು, ಇವಾಗ ಬಂದಿಯಲ್ಲ. ಅಯ್ಯೋ ಮಾರಯ್ಯ. ಕೋಮು, ನೀನು ಹಿಂಗೆಲ್ಲ ಬೈಬೇಡ ಕೋಮು. ನೀನು ಈ ಥರ ಬೈದ್ರೆ ನಂಗೆ ಬೇಜಾರಾಗುತ್ತೆ ಕೋಮು. ನೀನು ನನ್ನ ಲವ್ವರಲ್ಲ, ಈ ಥರ ಬೈಬೇಡ ಕೋಮು. ನನ್ನ ಗೊಂಬೆ ಬೈದ್ರೆ ಸಖತ್ತ ಕಾಣಿಸ್ತಾಳೆ. ಅಯ್ಯೋ, ಹುರ್ಕೊಂಡಿದ್ದಾಗ ಹೆಂಗೆ ಕಾಣಿಸ್ತಾಳೆ. ಬಂತು ಸ್ಮೈಲು. ಹೋಗಪ್ಪ, ನೀನಂತ ಏನು ನಂಗಿಸ್ತಿ? ಅಯ್ಯಯ್ಯೋ, ನನ್ನ ಗೊಂಬೆ ಮರಿ ನಗ್ಬಿಡ್ತಪ್ಪೋ, ನೋಡೋಕೆ ಇಷ್ಟೆಲ್ಲ ಹೊತ್ನಾಗ ಕಾಣಕತ್ತೈತಿ. ಸರಿ, ನಡಿ ಬೇಗ ಹೋಮ ಒಳಕ. ಯಾರು ಬಂದ್ಗಿಂದ್ರೆ ಏನು ಗತಿ ನಮ್ದು, ನಡಿ. ಅಯ್ಯೋ ಲಕ್ಷ್ಮಿ, ನೋಡಿ ಕೊಡಂಗ ನೆನ್ಕಿನ. ಯಪ್ಪ, ಯಾವುದೋ ಹುಡುಗನ ಜೊತೆ ಮಾತಾಡಕತ್ತಾಳಲ್ಲಿ. ಯಾರೇ ಹುಡುಗ? ಯಪ್ಪ, ಈ ಹುಡುಗಿ ಬೇಯಿಸಿಲ್ಲ ಕಣೆ. ಮೊನ್ನೆ ನೋಡಿದ್ರೆ ಸಾವುಕಾರನ ಹತ್ರ ಸೊಂಟಕ್ಕೆಲ್ಲ ಮೈಗೆಲ್ಲ ಕೈ ಹಾಕಿಸ್ಕೊಂತಿತ್ತು. ಇವತ್ತು ನೋಡಿದ್ರ ಯಾವನ ಹುಡುಗನ ಕೋದಂಡಂಗೆ ಅವನಲ್ಲೇ ಅಂತ ಹುಡುಗನ ಮನೆ ಕರ್ಸ್ಕೊಂಡವಳಲ್ಲ ಇವಳು. ಯಪ್ಪ, ಅವ್ರು ಏನು ಮಾಡ್ತಾರ ಬಿಡ್ತಾರ, ಏನು ಮಾತಾಡ್ತಾರ ಕೇಳಿಸ್ಕೋಣ. ಬಾ, ಆ ಕಡೆಗೆ ಹೋಗೋಣ. ನೋಡ್ಗಿಬಿಟ್ಟಾಳು ಬಂದು. ನಡಿ ಸುಮ್ಕ, ಬಾ ಅತ್ತಗೆ ಹೋಗೋಣ. ನಡಿಯ ಮೊದಲು ಆ ಕಡೆ ನೋಡ್ಗಿಬಿಟ್ಟಾಳು ನನ್ನೇ. ಅಯ್ಯೋ ಬಾರಪ್ಪ, ಮೊದಲು ಈ ಕಡೆ ಯಾರು ಅವರ ನೋಡ್ತೀನಿ. ಮೊದಲು ಆ ಕಡೆ ಈ ಕಡೆ. ನೀನೇನು ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ಯಬ್ಬಾ. ಕೋಮು, ನನ್ನ ಬಂಗಾರಿ, ಸರಿ ಹೋಗ್ತೀನಿ, ಬಾ ಕಡೆ. ಹೋಗಪ್ಪ, ನೀನಂತೂ ಏನು ಒಂಥರ ಆಡ್ತೀಯಪ್ಪ. ಊರಾಗೂ ಹಂಗೆ ಆಡ್ತಿ, ಇಲ್ಲೂ ಹಂಗೆ ಆಡ್ತಿ. ಸರಿ ಬಾ. ಊರಾಗಂತೂ ನಮ್ಮ ಹೂವಿದ್ಲು, ಒಂದಿನೂ ಮೀಟ್ ಮಾಡೋಕ್ಕಾಗಿಲ್ಲ. ಮದುವೆ ಆದ್ಮ್ಯಾಗ 1-2 ಸಾರಿ ಸಿಕ್ಕಿವೇನೋ ಅಷ್ಟೇ. ನನ್ನ ಮಗಳು ಹುಡೋಕ್ಕೂ ಮೊದಲಿಗೆ
ಆಮ್ಯಾಗ ಸಿಕ್ಕೇ ಆಗಿಲ್ಲ. ಅದಕ್ಕೆ ನಿನಗೆ ಫೋನ್ ಹಚ್ಚಿ ಬರಳಿದ್ದು. ಆತನವೇ ಹೆಂಗಿದ್ರು ಹೊಸ್ಪೇಟೆಗೆ ಹೋಗ್ತೀನಿ ಅಂತ ಹೋದ. ಬಾ ಒಳಕ್ಕೆ. ಹ್ಞೂ ನಾನು ಫಸ್ಟು ಒಳಗಡೆ ಹೋಗ್ತೀನಿ, ಯಾರ್ಯಾರು ಬರ್ತಾರ ನೋಡ್ಕೊಂಡು ಬಂದು ಡೋರ್ ಲಾಕ್ ಮಾಡ್ಬಿಡು, ಸರಿ ಏನ? ಹ್ಞೂ ನೀನು ಹೋಗಿ ಒಳಗಡೆ, ನಾನು ಡೋರ್ ಲಾಕ್ ಮಾಡ್ತೀನಿ. ಆಮೇಲೆ ಬೇಗ ಬಾ ಒಳಗಡೆ, ನಾನು ಅಲ್ಲಿ ರೂಮಲ್ಲಿ ಕೂತಿರ್ತೀನಿ, ಸರಿ ಏನಾ? ನೀನು ಹೋಗಪ್ಪ ಮೊದಲು. ನೀನೇ ನೋಳೆ ಈ ಥರ ಆಗಿ ಯಾರು ಬರ್ತಾರ ನೋಡ್ತೀನಿ, ಹೋಗು. ಬೇಗ ಬಾ, ಭಾಳ ಹೊತ್ತು ಇರೋಕ್ಕಾಗಲ್ಲ. ಹೊಸಪೇಟೆ ಏನು ಒಂದು ತಿನ್ನೊಂದು ತಾಸು ಹತ್ತಿನ್ನೊಂದು ತಾಸು ಅಷ್ಟೇ, ಬೇಗ ಬಾ. ಅಯ್ಯೋ ನಿನ್ನ ಜೊತೆ ಮಾತಾಡ್ಕೊಂತ ನಿಂತಿದ್ರೆ ಮಂದಿ ನೋಡ್ತಾರೆ, ಹೋಗಪ್ಪ ಸುಮ್ಕ. ಹೋಗ್ತೀನಿ, ಜಲ್ದಿ ಬಾ ಒಳಕ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಮೊದಲೇ ಇಷ್ಟಪಡ್ತಿದ್ದೆ ಇವನನ್ನೇ. ನಮ್ಮಮ್ಮ ಇವನ ಹತ್ರ ರೊಕ್ಕಿಲ್ಲ ಹಂಗ ಹಿಂಗ ಅಂತೇಳಿ ಈ ಕೊಡಂಗೆ ನನ್ನ ಮಗಗೆ ಮದುವೆ ಮಾಡಿದ್ಲು. ಅದರ ನೋಡಿ ಇವನೇ ಒಳ್ಳೆ ಸಾವುಕಾರ ಆಗ್ಬಿಟ್ಟೆ ನಮ್ಮೂರಾಗ. ಅದಕ್ಕೆ ಇವನ್ನೇ ಇಟ್ಕೊಂಡಿನಿ ನಾನು. ಹೆಂಗೆ ನಾನು ಅವನು ಬೇರೆ ಹುಡುಗಿನೆಲ್ಲ ತೊಗೊಂಡೋಗಿ ಅವ್ರ ಸಾವುಕಾರಕ್ಕೆ ಕೊಡ್ತಾನೆ, ಆದರೆ ಅವನ ಹೆಂಡ್ತಿನೇ ಸಾವುಕಾರ ಮುಡಿಕೊಂಡೋಳೆ. ಹೆಂಗೈತಿ ಪೆದ್ ನನ್ನ ಮಗ. ನಾನು ಅದಕ್ಕೆ ಊರಿಗೆ ಬರ್ತೀನಿ ಅಂತೇಳಿ ನಮ್ಮ ಹುಡುಗನ ಜೊತೆ ಸುತ್ತಾಡ್ಬೋದು ಮಾಡ್ಬೋದು ಅಂತೇಳಿ ನಾನು ಊರಿಗೆ ಬಂದಿದ್ದು. ಮೊದಲು ಯಾರು ಇದ್ದಾರೆ ಸುತ್ತಮುತ್ತ ನೋಡಬೇಕು, ಆಮ್ಯಾಗ ಒಳಗಡೆಗೆ ಹೋಗ್ಬೇಕು. ನಮ್ಮ ಹುಡುಗ ನನಗೋಸ್ಕರ ಕಾಯ್ತಿರ್ತಾನೆ. ಈ ಕಡೆ ಅಂತೂ ಯಾರೂ ಇಲ್ಲ, ಯಾರೂ ನೋಡಿಲ್ಲ. ಮಧ್ಯಾಹ್ನ ಬೆಳಗ್ಗೆ ಎಲ್ಲ 7:30-8 ಗಂಟೆ ಎಲ್ಲ ಕೆಲಸ ಮುಗಿಸ್ಕೊಂಡು ಒಳಗೆ ಹೋಗ್ಬಿಟ್ಟಿರ್ತಾರೆ. ಯಾರೂ ಇರೋಕ್ಕಿಲ್ಲ, ಯಾರೂ ಇಲ್ಲ ಈ ಕಡೆ. ಆ ಕಡೆನೂ ಒಂದ್ಸರಿ ನೋಡೋಣ. ಈ ಕಡೆಯಾಗೂ ಯಾರೂ ಇಲ್ಲ. ನಮ್ಮ ಹುಡುಗ ನನಗೋಸ್ಕರ ಕಾಯ್ತಿದ್ದಾನೆ. ಬಂದಿಕ್ಕಿರು ನಾನು. ನಮ್ಮ ಹುಡುಗ ನನಗೋಸ್ಕರ ಕುಡುಕ್ನಿಂದ ಇಲ್ಲಿಗೆ ಬಂದಿದ್ದಾನೆ. ನಾನು ನುಡಿಕೊಂಡು ಕುಡಿತೀನಿ ಇಂದ. ಅಯ್ಯಯ್ಯೋ ನಮ್ಮ ಹುಡುಗ ಅಪರಂಜಿ ಕಿರು ಬಂದೇ ಇರು. ಅಯ್ಯೋ ಮರೈತಿ ನೋಡ್ದೇನೆ ಗುಂಡಿ ಕೈಯ ಈ ಕೋದಣ್ಣು ನಿಂತಿನ. ಯಪ್ಪ ಈ ಹುಡುಗಿ ಬಲೆ ಚಂಗ್ಲಾಗ್ಬಿಟ್ಟೈತೆ ಬಿಡು. ನಾನು ಅದನ್ನೇ ನೋಡಕತ್ತಾನೆ. ಈ ಕಡೆ ಲಕ್ಷ್ಮಿ, ಈ ಹುಡುಗಿ ಏನೇ ಇಷ್ಟು ಪಳ್ಮುಂಡದಾಗ್ಬಿಟ್ಟೈತಿ. ಯವ್ವ ಯಾವುದೋ ಊರಾಗಿರೋ ಹುಡುಗನ ಕರೆಸ್ಕೊಂಡವಳಂತ ಅಷ್ಟು ಜೋರಾಗಿ ಮಾತಾಡ್ತಾವಳೆ. ಅಯ್ಯಯ್ಯಯ್ಯೋ ಇಂಥ ಹೆಂಗಸ್ರು ನಾನು ಎಲ್ಲೂ ಕಾಣಕ್ಕವ. ಅವನು ಕೊಮ್ಮು ಅನ್ನಕ್ಕ, ಇವಳು ಕಿರು ಅನ್ನಕ್ಕ. ಅಯ್ಯಯ್ಯೋ ಏನು ಬೇಸೈತೆ. ಅಯ್ಯಯ್ಯೋ ದರಿದ್ರದ ಪತ್ರು. ಗಂಡನ ಸಾವುಕಾರ ನೋಡಿದ್ರ ಎಲ್ಲ ಹುಡುಗಿರ್ನ ಕಣ್ಣು ಹಾಕೊಂಡು ಎಲ್ಲ ಹುಡುಗಿರ್ನ ಮಡಿಕಣ್ಣನ. ಹೆಡ್ತಿ ನೋಡಿದ್ರ ಯಾವ್ಯಾವ ಹುಡುಗರು ಬೇಕೋ ಅವ್ರನ್ನೆಲ್ಲ ಮನೆಗೆ ಕರ್ಸ್ಕೊಂತಲ್ಲ. ಯಪ್ಪ ಅಯ್ಯೋ ಗುಂಡಕಯ್ಯ ತೊಡದಲ್ಲಿ ಒಳಗೆ ಹೋದ್ಲೆ ನೋಡಿ. ಆ ಕಿಟಕಿ ಹತ್ರ ನಿಂತ್ಕೊಂಡು ಕೇಳಿಸ್ಕೊಳ ಏನೇನು ಮಾತಾಡ್ತಾಳ ಇವಳು ಅಂತೇಳಿ. ಅಯ್ಯಯ್ಯಯ್ಯೋ ಇನ್ನ ಈ ಕಿವಿಯಾರ ಈ ಕಣ್ಣಾರ ಏನೇನು ಕೇಳಿಸ್ಕೊಬೇಕು, ಏನೇನು ನೋಡ್ಬೇಕವ ತಾಯಿ. ಅಯ್ಯೋ ಇವಳು ಮಾಡ್ತಿರೋ ಹುಟ್ಟು ಗುಣನೇ ಇದು. ಗಂಡಂಗೆ ಅದೇ ನೂಲಂತ ಸೀರೆ ತಾಯಿ ಅಂತ ಮಕ್ಕಳು ಅಂತಾರ. ಹಂಗ ಗಂಡ ಮಾಡೋ ಕೆಟ್ಟ ಕೆಲ್ಸಕ್ಕೆ ಹೆಂಡ್ತಿ ಇನ್ನೊಬ್ಬನ ಕರ್ಕೊಂಬಂದು ಇಟ್ಕೊಂಡಳತ್ತು. ಇಂಥ ಕೆಲ್ಸವ ನಾನು ಇಂಥ ಯಾವ ಜನ್ಮದೊಳಗೂ ನೋಡಿಲ್ಲಪ್ಪ ಇಂಥ ಹುಡುಗಿರೆ. ಅಯ್ಯೇ ನಾನೇ ನೋಡಿದ್ರ ಆ ಸಾವುಕಾರನ ಜೊತೆ ಸೊಂಟ ಎಲ್ಲ ಮುಟ್ಟಿಸ್ಕೊಂತಾಳೆ, ರೊಕ್ಕೆಲ್ಲ ಇಸ್ಕೊಂತಾಳ. ಇವತ್ತು ನೋಡಿದ್ರ ಅದು ಯಾವನ ಊರಿನ ಸಾವುಕಾರ ಅಂತ ಅವನನ್ನು ಇಟ್ಕೊಂಡಾಳ. ಏನು ಊರು ಸಾವುಕಾರನೆಲ್ಲ ಇಟ್ಕೊಂತಾಳೆ ಹುಡುಗಿ. ಯಪ್ಪ ಭಗವಂತ, ನೀನು ಹೇಳಿದಾಗ ನಾನು ನಂಬೇ ಇದ್ದಿಲ್ಲ ಕಣೆ ಗುಂಡಕಯ್ಯ. ಆದರೆ ನೋಡಿ ಇವತ್ತು ಅಯ್ಯಯ್ಯೋ ಭಗವಂತ. ಹ್ಞೂ ಕಣೆ, ನಾನುವೇ ಕಣ್ಣಾರೆ ಕಂಡ್ರುವೆ ಪ್ರಮಾಣಿಸಿ ನೋಡಬೇಕು ಅಂತೇಳಿ ನಾನು ಭಾಳ ಏನು ಹೇಳಿದ್ದಿಲ್ಲ ನಿನ್ಗೆ. ಅವತ್ತು ಅಷ್ಟೇ ಕಣೆ, ಅವತ್ತು ಸಾವುಕಾರ ಸೊಂಟ ಎಲ್ಲ ಮುಡ್ತಾನ, ಮೈಯೆಲ್ಲ ಮುಡ್ತಾನ, ರೊಕ್ಕೆಲ್ಲ ಕೊಡ್ತಾನ. ಸುಮ್ಮನೆ ನಿಂತವಳು ಇವಳು. ಅಯ್ಯಯ್ಯಪ್ಪ ಯಪ್ಪ ಗುಂಡಕಯ್ಯ, ಇಂಥ ಹೆಂಗಸ್ರು ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿತವ. ನಡಿ ಅಲ್ಲಿ ಕಿಟಕಿ ಐತಲ್ಲ, ನಿಂತ್ಕೊಂಡು ಏನು ಮಾತಾಡ್ತಾರ ಬಿಡ್ತಾರ ಕೇಳಿಸ್ಕೊಂಬ. ನಡಿ ಬೇಗ. ಹ್ಞೂ ಬಾ. ಇನ್ನೂ ಏನೇನು ಆಡ್ತಾರೆ ಇವರು ನಂಗೂ ತಿಳ್ಕೊಂಡ್ರ ಮುಂದೆ ಒಂದಿನ ಎತ್ತಾಡಕ್ಕಿರ್ತಾವ. ಇವ್ರು ಆಡಿದ್ರ ಬಾ ಬೇಗ. ಗುಂಡಕಯ್ಯ ಇದಂತೂ ಪಳ್ಮುಂಡೆದಾಗಿರ್ಬೇಕು. ಏನೇನು ಮಾತಾಡ್ತಾವ ಕೇಳಿಸ್ಕೊಂಬ. ಇರು ಕಿಟಕಿಲಿ ಬೇಸ್ ಕೇಳಿಸ್ತಾವ. ಬಿಡು ಕಿರು, ನೀನೇನು ಈ ಥರ ಕೈ ಹಿಡ್ಕೊಂಡು ಮುತ್ಕೊಡ್ತೀಯ? ಬಿಡು, ನೀನು ಹೆಂಗಾಗ್ಬಿಟ್ಟಿದ್ಯಾ ನೋಡು, ಬಿಡು. ಅಯ್ಯೋ ಲಕ್ಷ್ಮಿ, ಇದೇನೇ ಬುಡ ಕೈ ಮುತ್ಕೋಬೇಡ ಅಂತೈತಿ. ಇಂಥವೆಲ್ಲ ಕೇಳ್ಬೇಕೇನೆ, ನಡಿ ಹೋಗ್ಬಿಡು. ಮತ್ತು ಈ ಗುಂಡಿ ಮುಚ್ಕೊಂಡು ನಿಂದ್ರ ಚಿಕ್ಕಿ ಏನದು ನೋಡಲ್ಲ ನೋಡು, ಎತ್ತಿ ಒದ್ಬಿಡ್ತೀನಿ ಸುಮ್ಮನೆ ನಿಂದ್ರ. ಬಾವಿ ಒಳಕ್ಕೆ ಇಳ್ದವಳಂತ ಇನ್ನೊಂದು ಚೂರು ತೋಡಿ ನೀರು ಎತ್ತಕ್ಕ ನಾಟಕ ಮಾಡ್ತಾವ. ನಿಂದ್ರ ಸುಮ್ಕ. ಏನು ಇವಳು ವಯಸ್ಸಲ್ಲಿ ಏನು ಇವೆಲ್ಲ ಮಾಡೇ ಇಲ್ಲ, ಬುಟ್ಟೇ ಇಲ್ಲ. ಏನು ಕೇಳ್ದಾರ ಮಾಡ್ತಾಳ. ನಿಂದ್ರ ಸುಮ್ಕ. ನಾವು ಎಲ್ಲ ದಾಟ ಬಂದಿರೋದು, ಆದ್ರೆ ನಮ್ಮ ಗಂಡರ ಜೊತೆ ಇದ್ದ, ಹಿಂಗೆ ಮೆಂದಿರ ಜೊತೆ ಇದ್ದಿಲ್ಲ. ಹೇಳಕ್ ಬಂದ್ಬಿಟ್ಲು ಒದಿತಾವ ಅಂತ. ಹಿಂದೆಯಿಂದ ಒದ್ರೇನಿಲ್ಲ ನೋಡಿ. ನಿಂಗೆ ಬೇರೆಯವ್ರ ಮನೆ ವಿಚಾರ ಕೇಳಕ್ಕೆ ಬಂದಿ ತಾನೆ, ಮುಚ್ಕೊಂಡು ಕೇಳಾಯ್ತು. ಇನ್ನು ಏನೇನು ಮಾತಾಡ್ತಾರತ್ತು ನಿನ್ನ ಜೊತೆ ಬಂದು ಎಂತೆಂಥ ಮಾತು ಕೇಳುವಂಗಾಯ್ತವ. ಅಯ್ಯೋ ನಮ್ಮವ್ವ ತಾಯಿ.
ಓಕೆ ವೀಕ್ಷಕರೇ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.